ನೀವೀಗ ನೋಡ್ತಿರೋದು ಟೀಕ್ವುಡ್ ಫಾರೆಸ್ಟು. ಇಂಥ ಫಾರೆಸ್ಟ್ ಒಳಗಡೆ ಆಫ್ ರೋಡ್ ಹೋಗಕ್ಕೆ ಬೇಕಾಗಿರೋದು ಈ ಥರ ಒಂದು ಆಫ್ ರೋಡ್ ಕೆಪಬಿಲಿಟಿ ಇರೋ ಜೀಪ್. ಸೊ ಇವತ್ತಿನ ಬ್ಲಾಗಲ್ಲಿ ಮಹೀಂದ್ರ ಥಾರ್ DI ಬಗ್ಗೆ ಮಾತಾಡೋಣ. ಪ್ರಾಬಬ್ಲಿ ಟ್ರೆಂಡಿಗೆ ತುಂಬ ಲೇಟಾಗಿದ್ದರೂ ಇದೊಂಥರ ಮಾತಾಡಬೇಕಾದ ವಿಷಯನೇ. ಬಿಕಾಸ್ ಹೇಳ್ತೀನಿ ಯಾಕೆ. ಬೇಸಿಕಲಿ ಈಗ ಥಾರ್ ಅಂತ ಹೇಳೋದು ನೋ ಅಫೆನ್ಸ್ ಆಯಿತಾ, ಫುಲ್ಲು ಏನೇನೋ ಮಾಡಾಕ್ಬಿಟ್ಟಿಯಾನೆ. ಅಥವಾ ಜೀಪ್ ಅಂತ ಹೇಳೋದಕ್ಕೆ ಇನ್ನೇನೇನೋ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಸ್ಪೇಸ್ ಇಲ್ಲ, ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದೆ ಅದು ಜೀಪ್ ಅಂದಾಗ. ಸೊ ಬೇಸಿಕಲಿ ಇದು ಬಂದು ಥಾರ್ DI 2014 ಮಾಡಲು. ಸೊ ಡೀಸೆಲ್ ವರ್ಷನ್ನು, ಆವಾಗ ಪೆಟ್ರೋಲ್ ಜೀಪಲ್ಲಿ ಇತ್ತಿಲ್ಲ ಬಿಡಿ, ಈಗ ಬರೋಕ್ಕೆ ಸ್ಟಾರ್ಟ್ ಹಾಕ್ಕೊಂಬಿಟ್ಟಿದೆ. ಓವರಾಲ್ ಆಗಿ ವೆಹಿಕಲ್ ಹೀಗೆ ಕಾಣುತ್ತೆ. ಸೊ ನಾವು ಇಂಪಾರ್ಟೆಂಟಾಗಿ ಈ ಜೀಪ್ನ ಪರ್ಚೇಸ್ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ಈ ಹ್ಯೂಮಂಗಸ್ ಸ್ಪೇಸಿಗೆ, ಒಳಗಡೆ ಸ್ವಲ್ಪ ಧೂಳಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಹ್ಯೂಮಂಗಸ್ ಸ್ಪೇಸಿಗೆ ಸೊ 7 ಸೀಟರ್ ಕೆಪಾಸಿಟಿ, 3 ಡೋರ್ಸ್ ಆಗಿರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಸ್ಟೆಪ್ನಿ ಕೂಡ ಹಿಂದೆ ಕೊಟ್ಟು ಒಂದು ಒಳ್ಳೆ ಲುಕ್ ಪ್ರೊವೈಡ್ ಮಾಡುತ್ತೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳುವಂಗಿದ್ರೆ, ಇದು 2523 cc 4 ಸಿಲಿಂಡರ್ ಡೀಸೆಲ್ ಇಂಜಿನ್, DI ಇಂಜಿನ್ ಆಗಿರುತ್ತೆ ಅಥವಾ ಡೀಸೆಲ್ ಇಂಜಿನ್ ಆಗಿರುತ್ತೆ. ಆ್ಯಂಡ್ ಇದು ಬಂದು BHP ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳಿದರೆ ಬರೀ 63 ಗುರು, ಬರೀ 63. ಬಟ್ ಟಾರ್ಕ್ ಬಗ್ಗೆ ಮಾತಾಡ್ತೀರಾ, ಅದು ಮ್ಯಾಟರು. 193 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ದೊಡ್ಡ ಮಹಾ ಇಂಜಿನ್. ಸೊ ನಮಗೆ ಬೇಸಿಕಲಿ ಬೇಕಾಗಿರೋದು ಸ್ಪೀಡಲ್ಲ, ಪಿಕಪ್ ಬೇಕಾಗಿರೋದು. ಪಿಕಪ್ಪಿಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಟಾರ್ಕ್. ಸ್ಪೀಡಿಗಾದರೆ ಬ್ರೇಕ್ ಹಾರ್ಸ್ ಪವರ್ ಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಇದು ಟರ್ಬೋಚಾರ್ಜ್ ಇಂಜಿನ್ ಆಗಿರುತ್ತೆ. ಯಾಕಂದರೆ ಜೀಪ್ಗಳೆಲ್ಲ ಆಲ್ಮೋಸ್ಟ್ ಟರ್ಬೋಚಾರ್ಜ್ ಇಂಜಿನೇ ಬರೋದು. ಅದೊಂದು ಸರ್ಟೆನ್ ಕಿಲೋಮೀಟರ್ಸ್ ಸ್ಪೀಡ್ ಅಥವಾ ಸರ್ಟೆನ್ ಕಿಲೋಮೀಟರ್ಸ್ ರನ್ ಆದಮೇಲೆ ಟರ್ಬೋ ಕಿಕ್ಕಿನಾಗುತ್ತೆ. ಆವಾಗ ಒಂಥರ ಲೈಟ್ ವಿಸಲ್ ಸೌಂಡ್ ಬರುತ್ತೆ. ಅದು ಪ್ರಾಬಬ್ಲಿ ಹೇಗೆ ತೋರಿಸೋದು ಗೊತ್ತಿಲ್ಲ. ಸೊ ಇಂಜಿನ್ ಓವರಲ್ಲಾಗಿ ಹೀಗೆ ಕಾಣುತ್ತೆ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀವಿ. ಆ್ಯಂಡ್ ರೇಡಿಯೇಟರ್, ಫ್ರಂಟಲ್ಲಿ ರೇಡಿಯೇಟರ್ ಗ್ರಿಲ್ ಇದೆ. ಆ್ಯಂಡ್ ಇದ್ರ ಬಗ್ಗೆ ಇನ್ನೊಂದು ವಿಷಯ ಮಾತಾಡಬೇಕಂದ್ರೆ, ಇದು ಅದೇ ಟಿಪಿಕಲ್ ಹಳೆ ಹ್ಯಾಲೋಜನ್ ಲೈಟ್ ಆಗಿರುತ್ತೆ. ಬಟ್ ಅಲ್ಟಿಮೇಟ್ ಕ್ಲಿಯರ್ ಅಂದ್ಕೊಳ್ಳಿ, ಅಥವಾ ಅಲ್ಟಿಮೇಟ್ ಬ್ರೈಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳೋದೇನು, ಸಿಕ್ಕಾಪಟ್ಟೆ ಬ್ರೈಟ್ ಆಗಿದೆ ಗುರು. LED ಇದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ. ಬಟ್ ಸ್ಟಿಲ್ ಹ್ಯಾಲೋಜನಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ ಇದರ ಹೆಡ್ಲೈಟ್ಗಳು. ಆ್ಯಂಡ್ ನಾವು ಯಾವುದೂ ರೇಡಿಯಲ್ ಟೈರ್ಸ್ ಆಗಿರಲಿ ಏನು ಇನ್ಸ್ಟಾಲ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಟಿಪಿಕಲ್ ಶೋರೂಮ್ ಟೈರ್ ಥರ ಟೈರ್ನೇ ಹಾಕ್ಸ್ತಾ ಇದ್ದೀವಿ. ಆ್ಯಂಡ್ ಒಳ್ಳೆ ಒಂದು ಥಾರ್ DI ಬ್ರ್ಯಾಂಡಿಂಗ್ ಇಲ್ಲಿದೆ. ಸೊ ವೆಹಿಕಲ್ ಫುಲ್ ಧೂಳು ಹಿಡಿದು ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಒಳಗೆ ನೋಡ್ತೀರಾ ಅಂದರೆ ಎಕ್ಸ್ಲೇಟ್ರಿಕ್ ಪೆಡಲ್, ಬ್ರೇಕ್ ಪೆಡಲ್, ಕ್ಲಚ್ ಪೆಡಲ್ ಆ್ಯಂಡ್ 4 ವೀಲ್ ಗೇರು, ಮೇನ್ ಗೇರು ಅದೀಗ ರಿವರ್ಸಲ್ಲಿದೆ. ಸೊ ಇದರಲ್ಲಿ 4 ಮೋಡ್ಸ್ ಇರುತ್ತೆ, 2 ವೀಲ್ ಹೈ, 4 ವೀಲ್ ಹೈ, ನ್ಯೂಟ್ರಲ್ಲು, 4 ವೀಲು ಅಂತ. ಸೊ ಸಿಚುವೇಶನಿಗೆ ತಕ್ಕನಾಗೆ ಚೇಂಜ್ ಮಾಡ್ಕೊಳ್ಬೋದು. ಆ್ಯಂಡ್ ಇದರಲ್ಲಿ ಆಟೋಮೆಟಿಕ್ ಅಂತ ಹೇಳೋದು ಹುಣ್ಸಕ್ಕೆ ಏನೂ ಇಲ್ಲ ಗುರು. ಬಟ್ ಸೆನ್ಸರ್ ವೆಹಿಕಲ್ ಆಯಿತಾ, ಎಕ್ಸ್ಲೇಟ್ರು ಬ್ರೇಕೆಲ್ಲ ಸೆನ್ಸರು. ಬ್ರೇಕ್ ಬಗ್ಗೆ ಮಾತಾಡ್ತಾ, ಫ್ರಂಟಿದು ಡಿಸ್ಕ್ ಆಗಿರುತ್ತೆ ಆ್ಯಂಡ್ ಬ್ಯಾಕದು ಡ್ರಮ್ ಬ್ರೇಕ್ಸ್ ಆಗಿರುತ್ತೆ. ಬಟ್ ಅದೇನು ರಾಕೆಟ್ ಸ್ಪೀಡ್ ಏನು ಹೋಗಲ್ಲ. ಸೊ ಅದೇ ಸಾಕು, ಬಾಕಿ ಎಲ್ಲ ಅನಲಾಗ್ ಮೀಟರ್ಸ್ಗಳೇ ಆಗಿರುತ್ತೆ. ಸ್ಟೇರಿಂಗ್ ಕೂಡ ಅದೇ ಟಿಪಿಕಲ್ ಜೀಪ್ ಸ್ಟೇರಿಂಗ್ಗೆ. ಆಲ್ಮೋಸ್ಟ್ ಈಗ 2025 ಅಂದರೆ 2013 or 14 ಪರ್ಚೇಸ್ ಮಾಡಿರೋದು. ಸೊ ಬೇಸಿಕಲಿ ಇದಕ್ಕೊಂದು 10 to 11 ಇಯರ್ಸ್ ಆಗಿದೆ. ಆ್ಯಂಡ್ ಇದರದೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಫುಲ್ ಗಾಡಿ ಒಳಗೆ ನೀರು ಬಿಡ್ಬೋದು ಗುರು. ಎಲ್ಲಿ ಶಾರ್ಟ್ ಆಗೋದು ಏನೂ ಆಗೋದಿಲ್ಲ. ಸೊ ವಾಶ್ ಮಾಡಬೇಕಂದ್ರೆ ಒಳಗಡೆ ಎಲ್ಲ ಫುಲ್ ನೀರು ಬಿಡೋದೆ ಆ ಕಡೆ. ಬಟ್ ಸ್ಪೀಕರ್ಸ್ ಅಥವಾ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಏನಾದ್ರು ಇದ್ದರೆ ಸ್ವಲ್ಪ ರಿಸ್ಕಿಂತ ಆಗುತ್ತೆ. ಬಿಕಾಸ್ ಸುಮ್ಮನೆ ಎಷ್ಟೋ ಸಾವಿರಾರು ಗಟ್ಟಲೆ ಕೊಟ್ಕೊಂಡು ಇನ್ಸ್ಟಾಲ್ ಮಾಡಿರ್ತೀವಲ್ಲ, ನೀರು ಬಿದ್ದಾಗ ಹೊಗೆ ಹಾಕ್ಸ್ಕೊಳ್ಳುತ್ತೆ. ಆ್ಯಂಡ್ ಆಗಲೇ ತೋರಿಸ್ದಂಗೆ ಬ್ಯಾಕ್ ಸ್ಪೇಸ್ ನೋಡ್ತೀರಾ ಅಂದರೆ ನಾನು ಹೇಳ್ದಂಗೆ, ಸೊ ಇಲ್ಲಿ ಕೂಡ ಫುಲ್ ಆದರೆ ಫುಲ್ ಧೂಳು ಮೆತ್ತೋಗಿದೆ. ಸೊ ಇದೆಲ್ಲ ಲೈಕ್ ಈ ಜೀಪಲ್ಲಿ ಎಲ್ಲ ಹೈ ಕ್ವಾಲಿಟಿ ಅಂದರೆ ರಗಡಾಗಿದೆ ಆಯಿತಾ. ಸ್ವಲ್ಪ ವೀಕ್ ಆಗಿರೋದು ಅಂದರೆ ಈ ಟಾರ್ಪಲ್ ಸಿಸ್ಟಮ್ಗಳು ಯಾವುದು ಕರೆಕ್ಟಾಗಿಲ್ಲ. ಲೈಕ್ ತುಂಬ ಅಂದರೆ ಕ್ವಾಲಿಟಿ ಓಕೆ ಆಯಿತಾ, ಬಟ್ ಸ್ಟಿಚ್ಚಿಂಗ್ ಆಗಿರಲಿ, ಇದ್ರದ್ದು ಜಿಪ್ಪಿಂಗ್ ಆಗಿರಲಿ ಎಲ್ಲ ಒಂಥರ ಫುಲ್ ವೀಕ್ ಆಗಿ ಕೊಟ್ಬಿಟ್ಟಿದ್ದಾನೆ. ಸೊ ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 45 ಲೀಟರ್ಸ್ ಡೀಸೆಲ್ ಟ್ಯಾಂಕ್ ಇರುತ್ತೆ. ಆ್ಯಂಡ್ ಮೈಲೇಜು ಕಂಪ್ನಿಯವರು ಹೇಳೋ ಪ್ರಕಾರ 13 to 14, ಬಟ್ ನಮಗೆ 8 to 9 to 10 ಇಷ್ಟರಲ್ಲೇ ಸಿಗ್ತಿರೋದು ಅಂದ್ಕೊಳ್ತೀನಿ. ಡಿಪೆಂಡ್ಸ್ ಆನ್ ದ ರೂಟ್ ಅಥವಾ ಎಲ್ಲಿ ಓಡಿಸಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ನೀವೀಗ ಯೋಚನೆ ಮಾಡ್ತಿರ್ಬೋದು ನಾನು ಎಲ್ಲಿದ್ದೀನಿ ಅಂತ. ಸೊ ಪ್ರೀವಿಯಸ್ಲಿ ಯಾರೆಲ್ಲ ನನ್ನ ವ್ಲಾಗ್ಸ್ನ ಫಾಲೋ ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ.
ಹುದುಗೂರು ಅಂತ ಹೇಳೋ ಜಾಗದಲ್ಲಿದ್ದೀನಿ. ಇಲ್ಲೊಂದು ಎಸ್ಟೇಟ್ ಇದೆ. ಸೊ ಅಲ್ಲಿಗೆ ಸುಮ್ಮನೆ ಬಂದಿದೆ. ಬೆಳಗಿನ ಮಧ್ಯಾಹ್ನ ಗಂಟೆ ಹೇಗೋ ಟೈಮ್ ಪಾಸ್ ಮಾಡಿದೆ. ಇನ್ನೇನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಕಂಡಿದೆ ಈ ಮಹೀಂದ್ರ ಥಾರ್ DI. ಕಾಣ್ತಲೇ ಇತ್ತು, ಬಟ್ ಫ್ಲ್ಯಾಶ್ ಆಗಿದ್ದು ಈಗ ಅಷ್ಟೆ. ಒಂದು ವೀಡಿಯೋ ಮಾಡೋಣ ಅಂತ. ಸೊ ಬೇಸಿಕಲಿ ಈ ಗಾಡಿದು ಇನ್ಫಾರ್ಮೇಷನ್ ಇಷ್ಟೇ. ಇನ್ನು ಎಕ್ಸೆಪ್ಷನಲಾಗಿ ಸೂಪರಾಗಿ ಅಥವಾ ಎಕ್ಸೆಪ್ಷನಲಾಗಿ ರಾಕೆಟ್ ಸೈನ್ಸ್ ಎಲ್ಲ ಏನಿಲ್ಲ ಇದರಲ್ಲಿ. ಒಂದು ಬೇಸಿಕ್ ಗಾಡಿ, ಡಿಫ್ರೆಂಟ್ ಟೆರೈನಿಗೆ ಅಷ್ಟೇ. ಸ್ವಲ್ಪ ಪೋರ್ಟ್ ಎಲ್ಲ ಮಾಡಿದರೆ ಇಂಜಿನ್ ಹೋಗುತ್ತೆ ಆಯಿತಾ. ಪೋರ್ಟ್ ಮಾಡಿಸ್ಬಾರ್ದು, ಬಟ್ ರ್ಯಾಲಿ ಪರ್ಪೋಸಿಗೆ ಮಾಡಿಸ್ಬೇಕಾಗುತ್ತೆ. ನಾನು ಇಲ್ಲಿ ಗಂಟೆ ಇದ್ರಲ್ಲಿ ರ್ಯಾಲಿ ಎಲ್ಲ ಹೋಗಿಲ್ಲ, ಬಟ್ ಆಫ್ ರೋಡ್ ಬೇಜಾನು ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಸಸ್ಪೆನ್ಷನ್ ಇನ್ನೂ ಯಾಕೆ ಉಳಿದಿದೆ ಅಂತ ಹೇಳಿದರೆ ಅದರಲ್ಲಿ ಪ್ಲೇಟ್ಸ್ ಬರ್ತದೆ ಮತ್ತು ಟಿಪಿಕಲ್ ಶಾಕ್ ಅಬ್ಸರ್ ಇರುತ್ತೆ. ಆ ಶಾಕ್ ಅಬ್ಸರ್ನ ಪ್ರೆಸ್ ಮಾಡಬೇಕಾದ್ರೆ ಅದು ಅಜ್ಜಿ ಅದ್ರ ಮೇಲೆ JCB ನಿಲ್ಲಬೇಕು ಅನ್ಸುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಹಾಗೆ ಹೇಳ್ತಾ ವೆಹಿಕಲ್ದು ವೆಯ್ಟ್ ಬಗ್ಗೆ ಮಾತಾಡೋಣ. ಸೊ ವೆಹಿಕಲ್ದು ವೆಯ್ಟ್ ಬಂದು 1750 kg, ಅಂದರೆ 1.25 ಟನ್ ಇದೆ. ಸೊ ಬೇಸಿಕಲಿ ಆಲ್ಮೋಸ್ಟ್ 1750 kgs ಇದ್ದರೂ ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 2000 kg ಗಂಟ ಎಫರ್ಟ್ಲೆಸ್ ಆಗಿ ಎಳೀತದೆ. ಲೈಕ್ ಲೋಡ್ ಏನಾರು ಇದ್ದಾಗ ಅಥವಾ ಗಾಡಿಗಳು ಬೇರೆ ಅದು ಕೂತೋದಾಗ ಎಳೀತದೆ. ಅದು 4 ವೀಲ್ ಡ್ರೈವ್ ಗೇರ್ ಹಾಕಿದಾಗ ಮಾತ್ರ. ನಾರ್ಮಲ್ 2 ವೀಲಲ್ಲಿ ಏನು ಪ್ರಯೋಜನಕ್ಕಿಲ್ಲ, ಬಟ್ ನಾಟ್ ಬ್ಯಾಡ್ ಗುರು. ಲೈಕ್ ಸಾಧಾರಣ ಒಂದು ಸ್ಟೀಪ್ ಹಿಲ್ಲಲ್ಲೆಲ್ಲ ಫಸ್ಟ್ ಗೇರ್ಲೆಲ್ಲ ಆರಾಮಾಗೆ ಹೋಗುತ್ತೆ, ಬಟ್ ಲೋಡ್ ಇರಬಾರ್ದು, ಹೆವಿ ಲೋಡ್ ಇರಬಾರ್ದು. ನಾರ್ಮಲ್ ಲೋಡೆಲ್ಲ 4 ವೀಲ್ ಗೇರ್ ಬೇಕು ಅಂತನೆಲ್ಲ ಆರಾಮಾಗಿ ಹೋಗ್ಬಿಡುತ್ತೆ. ಹಾಗೆ ನಮ್ಮ ಮಹೀಂದ್ರ ಥಾರ್ DI ಕೂಡ ಒಂಥರ ರಗಡ್ ವೆಹಿಕಲ್ ಗುರು. ನೋಡಿ ಸೌಂಡೆಲ್ಲ ಫೀಲ್ ಆಯ್ತದೆ, ಗಟ್ಟಿ, ಸರಿ ಗಟ್ಟಿ ಇದೆ. ಆಲ್ಮೋಸ್ಟ್ ಎಲ್ಲ ಬಾಡಿ ಪಾರ್ಟ್ಸು ಅದೇ ಥರ ಸೌಂಡ್ ಬರುತ್ತೆ. ಟೊಳ್ಳು ಎಲ್ಲಿ ಇಲ್ಲ ಗುರು, ಫುಲ್ ಸಾಲಿಡ್ ಐರನ್.